ನಮಸ್ಕಾರ ಬಂಧುಗಳೇ. ಇವತ್ತು ಹಣ 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 ಅಂದರೆ ಯಾರಿಗಿಷ್ಟ ಇಲ್ಲ? ಹಣ ಬರುತ್ತದೆ, ಯಾವ ರೀತಿ ಬರುತ್ತದೆ, ಹೆಂಗೆ ಬರುತ್ತದೆ, ಯಾರ ಕೈಯಿಂದ ಬರುತ್ತೆ? ನನಗೆ ಹಣ ಬರುತ್ತಾ? ಬರುತ್ತದೆ, ನಿಮಗೂ ಹಣ ಬರುತ್ತದೆ. ಅಂತಹ ಒಂದು ವಿಷಯವನ್ನು ನೀವು ತಿಳ್ಕೊಳ್ಬೇಕು. ಅಂದರೆ ಹಣ ನಿಮಗೂ ಬರುತ್ತದೆ. ಆದರೆ ಇವತ್ತು ನಾನು ಹೇಳುವಂತಹ ಈ ಹಸ್ತರೇಖಾ ಸಾಮುದ್ರಿಕದಲ್ಲಿ ಹಣ ಬರುವಂಥ ನಿಮ್ಮ ಹಸ್ತದಲ್ಲಿ ಹಣದ ಲೈನ್ ಅಥವಾ ಮನಿ ಲೈನ್ಸ್ ಏನಿದೆ, ಅಂದರೆ ಹಣ ಬರುವಂಥ ಹಣ ಯಾವ ರೀತಿ ಬರುತ್ತದೆ, ನಿಮ್ಮ ಬರಲು ಕಾರಣವೇನು, ಬರದೇ ಇರಲು ಕಾರಣವೇನು, ಇವೆಲ್ಲ ವಿಚಾರವನ್ನು ಹೇಳ್ತೇನೆ. ಇಂತಹ ವಿಚಾರಗಳು ನಿಮಗೆ ಹೆಚ್ಚು ಉಪಯೋಗಕ್ಕೆ ಬರುತ್ತದೆ. ನಿಮ್ಮ ಜೀವನವನ್ನು ಯಾವ ರೀತಿ ಮುನ್ನಡೆಸಬೇಕು ಎಂಬುದರ ಬಗ್ಗೆ ಒಂದು ಸೂಚನೆಯಾಗಿರುತ್ತದೆ. ಇಂತಹ ವಿಷಯಗಳನ್ನು ಹೇಳುವ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ನಿಮಗೆಲ್ಲರಿಗೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇಂತಹ ವಿಚಾರಗಳನ್ನು ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದ ಹೊಸ ವಿಚಾರಗಳನ್ನು, ಅದರಲ್ಲೇ ಅಡಗಿರುವಂತಹ ವಿಚಾರಗಳನ್ನು BM ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ನವರ ಸಹಾಯದಿಂದ ತಯಾರಿಸುತ್ತಿರುವ ಈ ವಿಡಿಯೋಗೆ, ಇಂತಹ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಇಷ್ಟವಾಗುವಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ತಯಾರಿಸಿ ನಿಮ್ಮ ಮುಂದೆ ಇಡುತ್ತಿದ್ದೇವೆ. ಇಂತಹ ಕಾರ್ಯಕ್ರಮಗಳನ್ನು ಕೊಡುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬರ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಬರುತ್ತಿರುವ ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ, ನೀವು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತೀರಿ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ತುಂಬ ಜನರು ಭವಿಷ್ಯ ತಿಳಿಯಲು ಏನು ಮಾಡಲಿ, ನೀವು ದೂರದಲ್ಲಿದ್ದೀರಿ, ನಾವು ಹೇಗೆ ಭೇಟಿಯಾಗಬೇಕು ಎಂಬುದರ ಬಗ್ಗೆ ಕೇಳ್ತಿದ್ದೀರಿ. ನೀವೇನು ಭೇಟಿಯಾಗೋದು ಬೇಡ, ನೀವು ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದಂತೆ ನಿಮ್ಮ ಭವಿಷ್ಯವನ್ನು ನೀವು ತಿಳಿಯಬಹುದು. ಅದಕ್ಕಾಗಿ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ವಾಟ್ಸಪ್ ಮೆಸೇಜ್ ಮಾಡಿದರೆ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ನೀವು ಅದರಂತೆ ಮಾಡಿದರೆ ನಿಮಗೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ಕೇಳಿ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಅದಕ್ಕಾಗಿ ನೀವು ಇದರಲ್ಲಿ ಕೊಟ್ಟಿರುವ ವಾಟ್ಸಪ್ ನಂಬರಿಗೆ ಮಾತ್ರ ವಾಟ್ಸಪ್ ಮೆಸೇಜ್ ಮಾಡಬೇಕು. ನಿಮ್ಮ ಇದಕ್ಕೆ ಕಾಮೆಂಟ್ಸ್ ಬಾಕ್ಸಲ್ಲಿ ನೀವು ಅದರ ಬಗ್ಗೆ ಬರೆದರೆ ಅದಕ್ಕೆ ಉತ್ತರ ಸಿಗೋದಿಲ್ಲ, ಅಥವಾ ನೀವು ಬೇರೆ ಯಾವುದೇ ರೀತಿಯಲ್ಲಿ ಮೆಸೇಜ್ ಕಳಿಸಿದ್ರು ಅದಕ್ಕೆ ಉತ್ತರ ಸಿಗೋದಿಲ್ಲ. ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ಮಾತ್ರ ವಾಟ್ಸಪ್ ಮೆಸೇಜ್ ಮಾಡಬೇಕು. ಎಸ್ ಅಂತ ಕಳಿಸಿ, ಅಥವಾ ಹಲೋ ಅಂತ ಕಳಿಸಿ, ಅಥವಾ ಭವಿಷ್ಯ ತಿಳಿಯಬೇಕು ಅಂತಾದರೂ ಕಳಿಸಿ. ನೀವು ಅದಕ್ಕೆ ಕಳಿಸಿದ ಕೂಡಲೇ ನಿಮಗೆ ಅದಕ್ಕೆ ಉತ್ತರ ಸಿಗುತ್ತದೆ. ಈಗ ನಾನು ವಿಷಯಕ್ಕೆ ಬರುತ್ತೇನೆ. ಎಲ್ಲರ ಆಸೆಯನ್ನು ನಾನು ಹೇಳಿದಂಗೆ ಹಣ ಮಾಡಬೇಕು, ಯಾವ ರೀತಿ ಹಣ ಮಾಡಲು ಸಾಧ್ಯ ಎಂಬುದಾಗಿರುತ್ತದೆ. ಅದಕ್ಕೆ ಸಾಮಾನ್ಯವಾಗಿ ನಾವು ಭಾಗ್ಯರೇಖೆಯನ್ನು ನೋಡ್ತೇವೆ, ಹಸ್ತದಲ್ಲಿನ ಭಾಗ್ಯರೇಖೆಯನ್ನು ನೋಡ್ತೇವೆ. ಅದು ಒಬ್ಬೊಬ್ಬರಿಗೆ ಕಂಕಣ ರೇಖೆಯಿಂದ ಶನಿ ರೇಖೆ ಬಂದಿರ್ಬೋದು, ಚಂದ್ರಪರ್ವದಿಂದ ಬಂದಿರ್ಬೋದು, ಅಥವಾ ಶುಕ್ರಪರ್ವದಿಂದ ಬಂದಿರ್ಬೋದು, ಅಥವಾ ಇಲ್ಲಿ ಆಯುಷ ರೇಖೆಯಿಂದ ಬಂದಿರ್ಬೋದು, ಅಥವಾ ಇನ್ನು ಕೆಲವರಿಗೆ ಜ್ಞಾನ ರೇಖೆಯಿಂದ ಬಂದಿರ್ಬೋದು, ಮತ್ತು ಕೆಲವರಿಗೆ ಹೃದಯ ರೇಖೆಯಿಂದ ಮೇಲಕ್ಕೆ ಬಂದಿರ್ಬೋದು, ಅಥವಾ ಇನ್ನು ಯಾವುದೋ ರೀತಿಯಲ್ಲಿ ಬಂದಿರ್ಬೋದು. ಅದು ಕೆಲವರಿಗೆ ಗುರುಪರ್ವಕ್ಕೆ ಬಂದಿರುತ್ತೆ, ಕೆಲವರಿಗೆ ಸೂರ್ಯಪರ್ವಕ್ಕೆ ಬರ್ಬೋದು, ಬುಧಪರ್ವಕ್ಕೆ ಬರ್ಬೋದು, ಅಥವಾ ಸಾಮಾನ್ಯವಾಗಿ ಅದು ಶನಿ ಪರ್ವಕ್ಕೆ ಬರುವುದೇ ಹೆಚ್ಚು. ಹೀಗೆ ಹಲವು ರೀತಿಯ
ರೀತಿಯಲ್ಲಿ ಬಂದಾಗ ಏನು ಅದರ ಉಪಯೋಗವೇನು, ಹಣ ಬರೋದು ಹೇಗೆ, ಹಣಕಾಸು ಆಗುತ್ತ ಸಾಧ್ಯವಿದೆಯೇ ಎಂಬುದನ್ನು ನೀವು ತಿಳ್ಕೋಬೇಕು. ಅದಕ್ಕಾಗಿ ನೋಡಿ, ಈಗ ನೋಡಿ, ಸಾಮಾನ್ಯವಾಗಿ ಭಾಗ್ಯರೇಖೆ ನಿಮಗೆ ಗೊತ್ತು, ಇದು ಚಂದ್ರಪರ್ವ. ಇಲ್ಲಿ ಚಂದ್ರಪರ್ವ ಇದೆ. ಈ ಚಂದ್ರಪರ್ವದಿಂದ ಇಲ್ಲಿಂದ ಬಂದು ಹೀಗೆ ಬುಧರೇಖೆಗೆ, ಅಂದರೆ ಬುಧಪರ್ವಕ್ಕೆ ಬರುತ್ತೆ. ಇದು ಬುಧಪರ್ವ, ನಿಮಗೆ ಗೊತ್ತು. ಬುಧಪರ್ವಕ್ಕೆ ಬಂದರೆ ಅವರು ಯಾವ ರೀತಿ ಹಣ ಸಂಪಾದನೆ ಮಾಡಲು ಸಾಧ್ಯ? ಹಣ ಸಂಪಾದನೆ ಮಾಡ್ತಾರೆ. ಅವರಿಗೆ ಇದು ಒಳ್ಳೆಯ ಸೂಚನೆ ಕೂಡ, ಇದು ಒಳ್ಳೆಯ ಸೂಚನೆ ಕೂಡ. ಹೀಗೆ ಇದು ಚಂದ್ರಪರ್ವದಿಂದ ಬುಧರೇಖೆಗೆ ಹೋಗಿದೆ. ಸಾಮಾನ್ಯವಾಗಿ ಅದು ಶನಿ ರೇಖೆ ಬರಬೇಕಾಯಿತು, ಬುಧರೇಖೆಗೆ ಹೋಗಿದ್ದೆ. ಬುಧರೇಖೆ ಹೋದರೆ ಇದು ಭಾಳ ಕಡಿಮೆ ಜನರಲ್ಲಿ ಕಂಡುಬರುವಂತಹ ಒಂದು ಇದು. ಹೆಚ್ಚಿನ ಜನಗಳಿಗೆ ಎಲ್ಲವೂ ಶನಿ ಪರ್ವಕ್ಕೆ ಬರೋದೇ ಜಾಸ್ತಿ. ಆದರೆ ಇದು ಬುಧರೇಖೆಗೆ ಹೋಗಿದೆ, ಬುಧಪರ್ವಕ್ಕೆ ಹೋಗಿದೆ. ಬುಧಪರ್ವಕ್ಕೆ ಹೋದರೆ ಅದು ಇವರ ಉತ್ತಮವಾದ ರೀತಿಯಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ನಡೆಸುವಂತಹ ವ್ಯಕ್ತಿಯಾಗಿರುತ್ತಾರೆ. ಅವರಿಗೆ ವ್ಯಾಪಾರ ಮಾಡಿದರೆ ಅಥವಾ ವ್ಯವಹಾರದಿಂದಾಗಿ ಹೆಚ್ಚಿನ ಹಣ ಲಾಭ ಬರುತ್ತದೆ, ಹಣ ಸೌಭಾಗ್ಯ ಬಂದು ಸೇರುತ್ತದೆ. ಹಣದ ಸೌಭಾಗ್ಯ ಬಂದು ಸೇರುವಂತಹ ಮುಖ್ಯವಾದ ಸೂಚನೆಗಳಲ್ಲಿ ಇದು ಒಂದು. ಹೆಂಗೆ ವ್ಯಾಪಾರ ವ್ಯವಹಾರದಿಂದ ಅವರು ಯಾವುದೇ ವ್ಯಾಪಾರ ವ್ಯವಹಾರ ಮಾಡಿದರೂ ಹೆಚ್ಚಿನ ಹಣ ಸಂಪಾದನೆಯಾಗುತ್ತದೆ ಎಂಬುದಕ್ಕೆ ಸೂಚನೆ. ಅಂದರೆ ನೆನಪಿಟ್ಟುಕೊಳ್ಳಿ, ಈ ರೀತಿಯ ಒಂದು ರೇಖೆ ಇದ್ದರೆ, ಭಾಗ್ಯರೇಖೆ ಇದ್ದರೆ, ಅವರು ಖಂಡಿತವಾಗಲೂ ವ್ಯಾಪಾರ ವ್ಯವಹಾರದಲ್ಲಿ ತೊಡಗುವುದು ಅತ್ಯುತ್ತಮ. ಅವರಿಗೆ ಅದರಿಂದನೇ ಹೆಚ್ಚಿನ ಹಣ ಗಳಿಸಲು ಸಾಧ್ಯವಾಗುತ್ತದೆ. ಹಾಗೆ ಇವರು ಹೊರದೇಶಕ್ಕೆ ಹೋಗಿ ಹಣವನ್ನು ಸಂಪಾದನೆ ಮಾಡುವಂಥ ಸಾಧ್ಯತೆ ಇದೆ. ಹೊರದೇಶಕ್ಕೆ ಹೋಗಿಯೂ ಹಣ ಸಂಪಾದನೆ ಮಾಡುವಂತಹ ಸಾಧ್ಯತೆ. ಅವರು ಹೊರದೇಶಕ್ಕೆ ಹೋಗದಿದ್ದರೂ ಸಹ ಸ್ವದೇಶದಲ್ಲೇ ಇದ್ದೂ ಸಹ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಇವರು ತಂದೆ ತಾಯಿಯವರನ್ನು ಹೆಚ್ಚು ಗೌರವದಿಂದ ಕೊಡದೇ ಇರುವುದು ಒಂದು ಕೊರತೆ ಇದೆ ಇವರಲ್ಲಿ. ತಂದೆ ತಾಯಿಯ ಬಗ್ಗೆ ಹೆಚ್ಚಿನ ಗೌರವ ಕೊಡುವಂತಹ ಸಾಧ್ಯತೆ ಕಡಿಮೆ ಇವರಲ್ಲಿ. ಆದರೆ ಅವರು ಹಾಗೆ ಕೊಡದೇ ಇದ್ದರೆ, ಹಿರಿಯರನ್ನು ಗೌರವಿಸದೇ ಇದ್ದರೆ, ಅವರಿಗೆ ಬರುವಂತಹ ಹಣ ಎಲ್ಲವೂ ಅನಾವಶ್ಯಕ ರೀತಿಯಲ್ಲಿ ಖರ್ಚಾಗಿ ಹೋಗುವಂತಹ ಸಾಧ್ಯತೆ ಇದೆ ಎಂಬುದನ್ನು ಮರೆಯಬಾರದು. ಅದಕ್ಕೆ ಏನು ಮಾಡಬೇಕು? ಗುರು ಹಿರಿಯರನ್ನು, ತಂದೆ ತಾಯಿಯನ್ನು ಗೌರವದಿಂದ ಕಾಣಬೇಕು. ಅವರ ಬೇಕು ಬೇಡಗಳನ್ನು ಅರಿತು ತಂದೆ ತಾಯಿಗೆ ಏನು ಬೇಕು, ಏನು ಕೊಡಬೇಕು, ಅವರಿಗೆ ಯಾವ ರೀತಿ ಅವರನ್ನು ಉಪಚರಿಸಬೇಕು, ಅವರನ್ನು ಯಾವ ರೀತಿ ನೋಡಿಕೊಳ್ಬೇಕು ಎಂಬುದನ್ನು ತಿಳಿದುಕೊಂಡಿದ್ದರೆ ಅವರ ಹತ್ತಿರ ಎಷ್ಟೇ ಹಣ ಬಂದರೂ ಉಳಿದು ಅವರು ಸುಖ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ ಎಂಬುದನ್ನು ತಿಳಿದುಕೊಂಡರೆ ಅಂತಹ ವ್ಯಕ್ತಿಗಳು ವ್ಯಾಪಾರ ವ್ಯವಹಾರದಿಂದ ಹೇರಳ ಹಣವನ್ನು ಸಂಪಾದನೆ ಮಾಡಬಹುದು. ಹಾಗಾದರೆ ಇನ್ನು ಇದನ್ನು ಹಾಗಿಲ್ಲ, ನಾವು ಈ ರೀತಿ ಬಂದಿಲ್ಲ, ನನ್ನ ಭಾಗ್ಯರೇಖೆ ಈ ರೀತಿ ಇಲ್ಲ ಅಂತ ನೀವು ತಿಳ್ಕೊಳ್ಬೋದು. ಹಾಗಾದರೆ ಬೇರೆ ಎಲ್ಲಿ ಹೋಗಿದೆ? ಈ ಭಾಗ್ಯರೇಖೆ ಯಾವ ಕಡೆಗೆ ಹೋಗಿರುತ್ತದೆ? ಚಂದ್ರಪರ್ವದಿಂದ ಶನಿಪರ್ವಕ್ಕೆ. ಇದು ಸಾಮಾನ್ಯವಾಗಿ ಬರುವಂತಹ ಒಂದು ಸೂಚನೆ. ಚಂದ್ರಪರ್ವದಿಂದ, ಇದು ಚಂದ್ರಪರ್ವದಿಂದ ಈ ಶನಿಪರ್ವಕ್ಕೆ ಭಾಗ್ಯರೇಖೆ ಬಂದಿದ್ದರೆ ಸ್ವಂತ ಊರು ಬಿಟ್ಟು ಇವರು ಏನು ಮಾಡ್ತಾರೆ? ಸ್ವಂತ ಊರು ಬಿಡಬೇಕು. ಇವರು ಸ್ವಂತ ಊರು ಬಿಟ್ಟು ಬೇರೆ ಕಡೆಗೆ ಹೋದರೆ, ಸ್ವಂತ ಊರಿನಲ್ಲಿದ್ದರೆ ಹಣ ಸಂಪಾದನೆ ಮಾಡಲು ಸಾಧ್ಯವಾಗುವುದಿಲ್ಲ. ಇವರು ವಿದೇಶಕ್ಕೆ ಹೋದರೆ ಹಣ ಸಂಪಾದನೆ ಮಾಡ್ಬೋದು, ಅಥವಾ ಸ್ವದೇಶದಲ್ಲಿ ಬೇರೆ ಊರಿಗೆ ಹೋಗಿ ಅವರು ಯಾವುದೇ ಕೆಲಸವನ್ನು ಆರಂಭಿಸಿದರೆ ಆ ಕೆಲಸದಿಂದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಕೆಲಸದಿಂದಾಗಿರ್ಬೋದು, ಉದ್ಯೋಗದಿಂದಾಗಿರ್ಬೋದು, ಅಥವಾ ವ್ಯವಹಾರದಿಂದಾಗಿರ್ಬೋದು, ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆ ಇದೆ ಎಂಬುದು ಇದರ ಸೂಚನೆ. ಈಗ ಇದನ್ನು ಈ ರೀತಿ ಚಂದ್ರಪರ್ವದಿಂದ ಶನಿಪರ್ವಕ್ಕೆ ಭಾಗ್ಯರೇಖೆ ಬಂದಿದ್ದರೆ ಅವರು ತಾವು ಹುಟ್ಟಿದ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋದರೆ ಒಳ್ಳೆಯದು, ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಲು ಸಾಧ್ಯವಾಗುತ್ತದೆ ಎಂದು ತಿಳಿದುಕೊಳ್ಳಿ. ಅಂದರೆ ಇದು ಗುರುಪರ್ವ. ಈಗ ನಾವು ಶನಿಪರ್ವ ಆಯಿತು, ಅಥವಾ ಇದು ಇಲ್ಲಿ ಬರಲಿಲ್ಲ, ಇದು ಬಂದಿದ್ದು ಬೇರೆ ಪರ್ವಕ್ಕೆ ಹೋಗಿದೆ. ಹಾಗಾದರೆ ಯಾವ ಪರ್ವಕ್ಕೆ ಹೋಗಿದೆ? ಚಂದ್ರಪರ್ವದಿಂದ
ಇವರು ಗುರುಪರ್ವಕ್ಕೆ ಬಂದಿದ್ದರೆ, ಇದು ಗುರುಪರ್ವ ನಿಮ್ಗೆ ಗೊತ್ತು ನೋಡಿ. ಅದು ಶನಿ ಪರ್ವಕ್ಕೂ ಹೋಗಿಲ್ಲ, ಇದು ನೇರವಾಗಿ ಗುರುಪರ್ವಕ್ಕೆ ಬಂದಿದೆ. ಎಲ್ಲಿಂದ? ಚಂದ್ರಪರ್ವದಿಂದ ಗುರುಪರ್ವಕ್ಕೆ ಬಂದಿದೆ. ಹೀಗಿದ್ದವರು ಅವರು ವಿದೇಶಕ್ಕೆ ಹೋಗಿ ಹೆಚ್ಚಿನ ಹಣ ಸಂಪಾದನೆ ಮಾಡುತ್ತಾರೆ. ಇವರು ವಿದೇಶದೊಂದಿಗೆ ವ್ಯವಹಾರದಿಂದ ಅಥವಾ ವಿದೇಶಕ್ಕೆ ಹೋಗಿ ವಿದೇಶದೊಂದಿಗೆ ವ್ಯವಹಾರ ನಡೆಸಿ ಇಂತಹ ಜನಗಳಿರ್ತಾರೆ ನೋಡಿ. ಈಗ ಯೂಟ್ಯೂಬಿನಿಂದ ಹೆಚ್ಚಿಗೆ ಹಣವನ್ನು ಕಳಿಸುವಂತಹ ಟೂರಿಸ್ಟ್ಗಳು, ಅಂದರೆ ಸಂಚಾರಿಗಳು ಇರ್ತಾರೆ ನೋಡಿ. ಯೂಟ್ಯೂಬ್ ಮಾಡ್ಕೊಂಡು ಸಂಚಾರ ಮಾಡಿಕೊಂಡಿರುವಂತಹ ವ್ಯಕ್ತಿಗಳಲ್ಲಿ ಇಂತಹ ಚಿಹ್ನೆ ರೇಖೆಗಳು ಕಂಡಿರಬಹುದು. ಅವರು ವಿದೇಶಕ್ಕೆ ಹೋಗಿ ಅಥವಾ ಸ್ವದೇಶದಲ್ಲೇ ಇದ್ದು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವ ವ್ಯಕ್ತಿಗಳಲ್ಲಿ ಇಂತಹ ರೇಖೆಗಳನ್ನು ನಾವು ನೋಡಬಹುದು. ಅಂದರೆ ವಿದೇಶದಿಂದ ಹೆಚ್ಚಿನ ಹಣವನ್ನು ಪಡೆಯುವಂತಹ ಒಂದು ಸೂಚನೆ ಇದು. ಅಂದರೆ ವಿದೇಶಕ್ಕೆ ಸಂಬಂಧಪಟ್ಟಿದ್ದಂಥ ವ್ಯವಹಾರದಿಂದ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ ಎಂಬುದು ಇದರ ಸೂಚನೆ. ಯಾವುದು? ಚಂದ್ರಪರ್ವದಿಂದ ಭಾಗ್ಯರೇಖೆ ನೇರವಾಗಿ ಗುರುಪರ್ವಕ್ಕೆ ಹೋಗಿದ್ದರೆ ಅಂಥವರು ವಿದೇಶದೊಂದಿಗಿನ ವ್ಯವಹಾರದಿಂದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ ಎಂದು ತಿಳಿದುಕೊಳ್ಳಿ. ಹಾಗೆ ನೋಡಿ, ಭಾಗ್ಯರೇಖೆ ನಾನು ಮೊದಲೇ ಹೇಳಿದೆ ಬೇರೆ ಬೇರೆ ಕಡೆಯಿಂದ ಬರುತ್ತಂತೆ. ಈಗ ನೋಡಿ, ಇದು ನಮ್ಮ ಆಯುಷ ರೇಖೆ ನೋಡಿ. ಆಯುಷ ರೇಖೆಯಿಂದ ಭಾಗ್ಯರೇಖೆ ಶನಿಪರ್ವಕ್ಕೆ ಬಂದಿದ್ದರೆ, ಇದು ಶನಿಪರ್ವ. ಆಯುಷ ರೇಖೆಯಿಂದ ಶನಿಪರ್ವಕ್ಕೆ ಬಂದಿದ್ದರೆ, ಶನಿಪರ್ವಕ್ಕೆ ಸ್ವತಂತ್ರ ಶ್ರಮದಿಂದ, ತನ್ನ ಸ್ವಂತ ಶ್ರಮದಿಂದ ಅಥವಾ ಸ್ವತಂತ್ರವಾಗಿ ತಮ್ಮ ಜೀವನವನ್ನು ಅವರು ಮಾಡಿ ಸ್ವಂತವಾಗಿಯೇ ಎಲ್ಲವನ್ನು ದುಡಿದು ಅವರು ಜೀವನವನ್ನು ಮುಂದುವರಿಸಬೇಕು. ಅವರ ಜೀವನಾಭಿವೃದ್ಧಿಗೆ ಅವರ ಸ್ವಂತ ಶ್ರಮ, ಸ್ವಂತ ಕಷ್ಟಪಟ್ಟು ಹೆಚ್ಚಿನ ಕಷ್ಟಪಟ್ಟು ಅವರು ಜೀವನದಲ್ಲಿ ಮುಂದುವರಿಯುತ್ತಾರೆ. ಅಂದರೆ ಅವರು ಬಹಳ ಕಷ್ಟಪಡಬೇಕಾಗುತ್ತೆ. ಕಷ್ಟಪಟ್ಟು ದುಡಿದು ಅವರು ಜೀವನದಲ್ಲಿ ಮುಂದುವರಿಯುವಂತಹ ಎಲ್ಲ ಸಾಧ್ಯತೆಯೂ ಇದೆ. ಅವರು ಜೀವನದಲ್ಲಿ ಆಮೇಲೆ ಅವರು ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ, ಸೌಭಾಗ್ಯಗಳನ್ನು ಪಡೆದು ಅನುಭವಿಸುತ್ತಾರೆ. ಅಂದರೆ ಈ ಆಯುಷ ರೇಖೆಯಿಂದ ಭಾಗ್ಯರೇಖೆ ಶನಿಪರ್ವಕ್ಕೆ ಬಂದಿದ್ದರೆ ಅವರು ತಮ್ಮ ಸ್ವಂತ ಶ್ರಮದಿಂದ ಕಷ್ಟಪಟ್ಟು ಹಣವನ್ನು ಗಳಿಸುತ್ತಾರೆ ಎಂಬುದು ಅದರ ಸೂಚನೆ. ಇವರು ಚಿಕ್ಕಂದಿನಲ್ಲಿಯೇ ಮನೆಯವರ ಸಹಾಯದಿಂದ ಹಣ ಗಳಿಸುವ ಒಂದು ಹವ್ಯಾಸವನ್ನು ಬೆಳೆಸಿಕೊಳ್ಳುತ್ತಾರೆ. ಮನೆಯವರ ಸಹಾಯದಿಂದ ಅವರು ಹಣ ಗಳಿಸುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳುತ್ತಾರೆ. ಅದಕ್ಕಾಗಿ ಕಷ್ಟಪಡ್ತಾರೆ, ಶ್ರಮ ಪಡ್ತಾರೆ ಎಂಬುದನ್ನು ತಿಳ್ಕೋಬೇಕು. ಈಗ ಯಾವುದೇ ಒಂದು ರೇಖೆ ಇರುತ್ತೆ ನೋಡಿ. ಈಗ ಭಾಗ್ಯರೇಖೆ ಇರುತ್ತೆ. ಭಾಗ್ಯರೇಖೆಯಲ್ಲಿ ಇರುತ್ತೆ, ಹೀಗಿರುತ್ತೆ ಭಾಗ್ಯರೇಖೆ. ಹೀಗೆ ಇಲ್ಲಿಂದ ಬಂದಿರುತ್ತೆ. ಆವಾಗ ಇಲ್ಲಿಂದ ಹೀಗೆ ಚಿಕ್ಕ ಚಿಕ್ಕ ಗೆರೆಗಳು ಹೀಗೆ ಬಂದಿದ್ದರೆ ಇವರು ಕಷ್ಟಪಟ್ಟು ದುಡಿದಂತಹ ಅದರ ಫಲವನ್ನು ಬೇರೆಯವರು ಅನುಭವಿಸುತ್ತಾರೆ. ಫಲವನ್ನು ಇವರು ಅನುಭವಿಸುವುದು ಕಷ್ಟ ಎಂಬುದರ ಸೂಚನೆ. ಅಂದರೆ ಚಂದ್ರಪರ್ವದಿಂದ ಈ ಭಾಗ್ಯರೇಖೆಗೆ ಈ ಥರ ಚಿಕ್ಕ ಚಿಕ್ಕ ಗೆರೆಗಳು ಬಂದು ತಗಲಿದ್ದರೆ ಅವರು ಕಷ್ಟಪಟ್ಟು ದುಡಿದಂತಹ ಆಸ್ತಿ ಅಥವಾ ಅದರ ಫಲವನ್ನು ಬೇರೆಯವರಿಗೆ ಅನುಭವಿಸುತ್ತಾರೆ. ಇನ್ನು ಇದು ಆಯಿತು. ಈಗ ಆಮೇಲೆ ಇನ್ನು ನಾವು ಬೇರೆ ರೀತಿಯ ಇದನ್ನು ನೋಡೋಣ. ಬೇರೆ ರೀತಿಯ ಇದನ್ನು ಈಗ ನೋಡಿ, ನಾವು ಇದನ್ನು ನೋಡಿದ್ವಿ ಬೇರೆ ಬೇರೆ. ಈಗ ನೋಡಿ, ಈಗ ಶುಕ್ರಪರ್ವದಿಂದ ಭಾಗ್ಯರೇಖೆ, ಇದು ಶುಕ್ರಪರ್ವ ನಿಮಗೆ ಗೊತ್ತಿದೆ. ಇದರಿಂದ ಭಾಗ್ಯರೇಖೆ ಈಗ ಶುಕ್ರಪರ್ವದಿಂದ ಭಾಗ್ಯರೇಖೆ ಈ ರೀತಿ ಬಂದಿದ್ದರೆ ಇವರಿಗೆ
ತಾವು ಯಾರನ್ನು ಮದುವೆ ಆಗುತ್ತಾರೋ ಆ ಮದುವೆಯಾದ ವ್ಯಕ್ತಿಯ ಮನೆಯಿಂದ ಅಥವಾ ಅವರಿಂದ ಸಹಾಯವಾಗಿ ಅಥವಾ ಅವರ ಶ್ರಮದಿಂದ ಇವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡ್ತಾರೆ ಅಥವಾ ಆಸ್ತಿಯ ಒಡೆಯರಾಗ್ತಾರೆ ಎಂಬುದು ಇದರ ಸೂಚನೆ. ಇದರ ಅಂದರೆ ಶುಕ್ರಪರ್ವದಿಂದ ಭಾಗ್ಯ ಬಂದಿದ್ದರೆ ಅವರು ತಮ್ಮ ಸಂಗಾತಿಯ ಕಡೆಯಿಂದ ಹೆಚ್ಚಿನ ಆಸ್ತಿ ಹಣವನ್ನು ಸಂಪಾದನೆ ಮಾಡುವಂತಹ ನೆರವಾಗ್ತಾರೆ, ಸಹಕಾರ ಕೊಡ್ತಾರೆ. ಅವರು ಸಂಗಾತಿಯ ಮನೆಯವರಾಗಿರ್ಬೋದು ಅಥವಾ ಸಂಗಾತಿ ಆಗಿರ್ಬೋದು, ಅವರ ನೆರವಿನಿಂದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಈಗ ಮಂಗಳಪರ್ವದಿಂದ ಈ ರೀತಿಯ 2 ಗೆರೆಗಳು, ಈ ರೀತಿಯ ಮಂಗಳಪರ್ವ ನಿಮಗೆ ಗೊತ್ತು, ಇದು ಮಂಗಳಪರ್ವದಿಂದ ಈ ರೀತಿಯ 2 ಗೆರೆಗಳು ಬಂದಿದ್ದರೆ, ಪರ್ವದಿಂದ ಈ ಥರ ಗೆರೆಗಳು ಬಂದಿದ್ದರೆ ಉತ್ತಮ ಫಲವಾಗಿರುತ್ತದೆ. ಅವರು ಸರ್ಕಾರಿ ನೌಕರಿಯನ್ನು ಮಾಡುತ್ತಾರೆ, ಸರ್ಕಾರಿ ನೌಕರಿಯಿಂದ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತಾರೆ. ಆದರೆ ಒಂದು ವೇಳೆ ಇದಕ್ಕೆ ಹೀಗೆ ಅಡ್ಡರೇಖೆಗಳು ಬಂದಿದ್ದರೆ, ಹೀಗೆ ಈ ರೇಖೆಗೆ ಅಡ್ಡರೇಖೆಗಳು ಬಂದಿದ್ದರೆ ಅಥವಾ ಕಟ್ಟಾಗಿದ್ದರೆ, ಈ ರೇಖೆಗಳು ಇಲ್ಲಿ ಕಟ್ಟಾಗಿದ್ದರೆ ಅದು ಅವರ ಕೆಲಸಕ್ಕೆ ಹಾನಿಯಾಗುವಂಥ ಸಾಧ್ಯತೆ ಇದೆ. ಅವರ ಕೆಲಸದಲ್ಲಿ ಅವರಿಗೆ ಹಾನಿಯಾಗುವಂತೆ ತೊಂದರೆ ಆಗುತ್ತಾ ಸಮಸ್ಯೆ ಎದುರಾಗುತ್ತದೆ, ಹಾಗೆ ತೊಂದರೆ ಆಗುವಂಥ ಸಾಧ್ಯತೆಗಳಿವೆ. ಹೀಗೆ ಹಣವನ್ನು ನಾವು ಸಂಪಾದನೆ ಮಾಡುವ ರೀತಿಯನ್ನು ನಾವು ತಿಳಿದುಕೊಂಡು, ಆದರೆ ಈ ರೀತಿಯ ಹಣವನ್ನು ಸಂಪಾದನೆ ಮಾಡುವ ಮಾರ್ಗವನ್ನು ನಾವು ತಿಳಿದುಕೊಂಡಿದ್ವಿ, ಯಾವ ರೀತಿಯ ಕೆಲಸಗಳಿಂದ ಬರುತ್ತದೆ ಎಂಬುದನ್ನು ತಿಳಿದುಕೊಂಡಿದ್ವಿ. ಇನ್ನು ಬೇಕಾದರೆ ಶುಕ್ರಪರ್ವಕ್ಕೆ ಬಂದಿದ್ದರೆ, ಶುಕ್ರಪರ್ವಕ್ಕೆ ಯಾವುದೋ ಒಂದು ರೇಖೆ ಹೋಗಿದ್ದರೆ ಅವರಿಗೆ ಕಲೆ, ಸಾಹಿತ್ಯ ಅಂತಹವುಗಳಿಂದ ಹೆಸರು ಮತ್ತು ಹಣವನ್ನೊಂದು ಸೇರುತ್ತದೆ. ಕಲೆ ಸಿನಿಮಾದಲ್ಲಿರ್ಬೋದು, ನಾಟಕದಿಂದಿರ್ಬೋದು ಅಥವಾ ಸಾಹಿತ್ಯದಿಂದ ಇರ್ಬೋದು, ಅಂತಹ ಕೆಲಸಗಳಿಂದ ಹೆಚ್ಚಿನ ಧನ ಮತ್ತು ಖ್ಯಾತಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಎಂಬುದನ್ನು ತಿಳಿದಿರಬೇಕು. ಈಗ ಇಲ್ಲಿ ಹೇಳಿರುವಂತಹ ವಿಚಾರಗಳು ಹಣ ಹೇಗೆ ಬರುತ್ತದೆ, ಹಣ ಬಂದು ಸೇರುವುದು ಹೇಗೆ ಎಂಬುದರ ಬಗ್ಗೆ ಹೇಳಿದ್ದೇವೆ. ಆದರೆ ನೀವು ಇದೇ ರೀತಿಯ ರೇಖೆ ನನ್ನ ಹಸ್ತದಲ್ಲೂ ಇದೆ, ನನಗೆ ಯಾಕೆ ಹಣ ಬರಲಿಲ್ಲ ಅಂತ ನೀವು ತಿಳ್ಕೊಬೋದು. ಅಲ್ಲೂ ಕೆಲವು ಸೂಚನೆಗಳಿರುತ್ತದೆ. ಆ ಸೂಚನೆಗಳು ಸಣ್ಣ ಸಣ್ಣ ಚಿಹ್ನೆಗಳ ರೂಪದಲ್ಲಿರುತ್ತದೆ. ಆ ಚಿಹ್ನೆಗಳು ಎಲ್ಲಿದೆ, ಹೇಗಿದೆ ಎಂಬುದನ್ನು ತಿಳಿದುಕೊಂಡಾಗ ಮಾತ್ರ ಇಂತಹ ಫಲಗಳನ್ನು ನೋಡಲು ಸಾಧ್ಯ. ಇಂತಹ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಆದುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿದರೆ ಮಾತ್ರ ನಿಮ್ಮ ಹಸ್ತದಲ್ಲಿ ಇಂಥ ರೇಖೆಗಳಿದ್ದಾಗ ಯಾಕೆ ಹಣ ಬರಲಿಲ್ಲ, ಯಾಕೆ ಹಣ ಬರುತ್ತದೆ ಎಂಬುದನ್ನು ತಿಳಿಯಲು ಸಾಧ್ಯ ಎಂಬುದನ್ನು ಮರೆಯಬಾರದು. ಅದಕ್ಕಾಗಿ ನೀವಿನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತದೆ. ಅದನ್ನು ನೀವು ಎಲ್ಲ ವಿಡಿಯೋಗಳನ್ನು ನೋಡಲು ಸಾಧ್ಯವಾಗುತ್ತದೆ. ಹಾಗೆಯೇ ಎಲ್ಲ ವಿಡಿಯೋಗಳನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಿಮಗೆ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದಲ್ಲಿ ನಂಬಿಕೆ ಮತ್ತು ವಿಶ್ವಾಸ ಇದ್ದರೆ ನೀವು ನಿಮ್ಮ ಭವಿಷ್ಯವನ್ನು ತಿಳಿಯಲು ಇಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನಿಮ್ಮ ಮೊಬೈಲ್ನಲ್ಲೇ ನೋಡಿ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಏನೇನು ವ್ಯವಸ್ಥೆ ಮಾಡಿಕೊಳ್ಳಬೇಕು ಎಂಬುದನ್ನು ತಿಳಿದುಕೊಂಡು ಅದರಂತೆ ಮುಂದುವರಿದರೆ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಮುಂದುವರಿಯುತ್ತೀರಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.